ಜೇನು ಕುರುಬ ಮತ್ತು ಕಾಡು ಕುರುಬರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇವರಿಗೆ ಬಂದಿರುವಂತ ಪರಿಸ್ಥಿತಿ ಬೇರೆ ಯಾವ ಬುಡಕಟ್ಟು ಸಮುದಾಯದೊಳಗೆ ಬೇರೆ ಯಾವ ಒಂದು ಸಮುದಾಯಗಳಿಗೆ ಬರಬಾರ್ದಂತ ದೇವರ ಹತ್ರ ಪ್ರಾರ್ಥಿಸಬೇಕಾಗಿದೆ. ಯಾಕೆ ಅಂತಂದ್ರೆ, ಇವರ ಒಂದು ಕಷ್ಟವನ್ನು, ಇವರ ಒಂದು ಗೋಳನ್ನು ಕೇಳುವಂತ ಒಬ್ಬರೇ ಒಬ್ರು ನಮಗೆ ಕಾಣಸಿಗುವುದು ಅಪರೂಪದಲ್ಲಿ ಅಪರೂಪ, ವಿರಳವಾಗಿದೆ. ಏಕೆ ಅಂತಂದ್ರೆ, ಜೇನು ಕುರುಬರು, ಕುರುಬರು ಕಾಡಿನಲ್ಲಿ ವಾಸ ಮಾಡುತ್ತಾ ಕನಿಷ್ಠ ಮೂಲಭೂತ ಅವಶ್ಯಕತೆಗಳು, ಸೌಕರ್ಯಗಳಿಲ್ಲದೆ ನರಳುತ್ತಾ ಇದ್ದಾರೆ. ಏಕೆ ಅಂತಂದ್ರೆ, ಇವರಿಗೆ ಎಸ್ಟಿ ಪಟ್ಟಿಯಲ್ಲಿದ್ದೇವೆ ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ. ಜೇನು ಕುರುಬರು ಮತ್ತು ಕಾಡು ಕುರುಬರಿಗೆ ಎಸ್ಟಿ ಅಂದ್ರೆ ಮಾಹಿತಿನೇ ಗೊತ್ತಿಲ್ಲ, ರಿಸರ್ವೇಶನ್ ಮೀಸಲಾತಿ ಅಂದ್ರೆ ಗೊತ್ತಿಲ್ಲ, ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಯಾವ ಇದ್ದಾವೆ ಅವನ್ನ ಯಾವ ತರ ಪಡ್ಕೊಳ್ಬೇಕಿರೋದೇ ಗೊತ್ತಿಲ್ಲ, ಶಿಕ್ಷಣ ಅಂತೂ ಕೇಳಲೇಬಾರದು. ಆ ತರ ಒಂದು ಪರಿಸ್ಥಿತಿ ಜೇನು ಕುರುಬರು ಮತ್ತು ಕಾಡು ಕುರುಬರಿಗೆ ಬಂದೊದಗಿದೆ. ರಾಜ್ಯದಲ್ಲಿ ಕರ್ನಾಟಕದಲ್ಲಿರತಕ್ಕಂಥ ಕುರುಬ ಸಮುದಾಯ 60 ಲಕ್ಷ ಇದೆ. ಅದರಲ್ಲಿ ಜೇನು ಕುರುಬರು ಕೂಡ, ಕಾಡು ಕುರುಬರು ಕೂಡ ಇದ್ದಾರೆ. ಇವರು ಎಸ್ಟಿಯಲ್ಲಿದ್ದಾರೆ. ಆದರೆ ನಾವು ಎಸ್ಟಿ ಮೀಸಲಾತಿ ಪಡಿತಾ ಇದ್ದೀವಿ, ಎಸ್ಟಿಯಿಂದ ಇಷ್ಟೊಂದು ಸೌಲಭ್ಯ ಇದ್ದಾವೆ ಅಂತ ಅವರಿಗೆ ಗೊತ್ತೇ ಇಲ್ಲ. ಅಷ್ಟೊಂದು ಮುಗ್ಧ ಸಮುದಾಯ ಮತ್ತು ಮುಗ್ಧವಾಗಿ ಪ್ರತ್ಯೇಕ ಒಂದು ಸಂಸ್ಕೃತಿಯಾಗಿ ಭೌಗೋಳಿಕ ವ್ಯಾಪ್ತಿಯೊಳಗೆ ಪ್ರತ್ಯೇಕವಾಗಿ ಬದುಕ್ತಾ ಇರುವಂತಹ ಸಮುದಾಯವಾಗಿದೆ. ಇಲ್ಲಿವರೆಗೆ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯದ ಸಾಕಷ್ಟು ಸಂಘಟನೆಗಳಿದಾವೆ. 100, 200, 300 ಸಂಘಟನೆಗಳಿದಾವೆ. ಸಾಕಷ್ಟು ಮಠಗಳಿದಾವೆ. ಸಾಕಷ್ಟು ಜನ ಸ್ವಾಮೀಜಿಯವರಿದ್ದಾರೆ ನಮ್ಮ ಸಮುದಾಯದಲ್ಲಿ. ಆದರೆ ಅವರಿಗೆ ಭೇಟಿಯಾಗಿ ಅವರ ಒಂದು ಕಷ್ಟವನ್ನು ಕೇಳಿ ಅವರಿಗೆ ಸಹಾಯ ಮಾಡುವಂತ ಮನಸ್ಥಿತಿ ಇನ್ನೂವರೆಗೂ ತೋರಿಲ್ಲ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ, ಅವರು ಹೇಳ್ತಾ ಇದ್ದಾರೆ ಈ ವಿಡಿಯೋದಲ್ಲಿ, ಮುಂದೆ ನೋಡಿ, ನೀವು ನೋಡ್ತೀರಾ. ತಿಂದೋಡು ತಂಗ ವನವಾಸ ಮಾಡ್ತಾವ್ರಿಗೆ ಯಾವ ದುಡ್ಡು ಬರಲಿ ಎಲ್ಲ ಗೌರ್ಮೆಂಟ್ಗೆ, ಯಾವ ದುಡ್ಡು ಬರಲಿ ಎಲ್ಲ ಗೌರ್ಮೆಂಟ್ಗೆ. ಒಂದು 15 ಜೇನು ಕುರುಬನಾಗ ಎಲ್ಲ ಕೊಟ್ಟವ್ರಿಗೆ ಇಲ್ಲಿ ಯಾರೂ ಕೊಟ್ಟಿಲ್ಲ. ಯಾವನ ಕೊಟ್ಟವನಿಗೆ ಇಲ್ಲಿ ಓಟು ಬಗೆಯಲ್ಲಿ ₹1 ಕೂಡ ಕೊಡಗಿಲ್ಲ. ನಮ್ಮ ಗರ್ಭಿಣಿ ಕೊಡ್ತಾರ, ಯಾರು ಕೊಡಂಗಿಲ್ಲ. ಬಂದ ದುಡ್ಡನ್ನೆಲ್ಲ ಇವರು ಅಲ್ಲಿ ನಿಂತ್ಕೊಳ್ತಾರೆ. ಓಟ್ ಹಾಕ್ತಕ್ಕ ದುಡ್ಡು ಬೇಕಾ, ಮನೆ ಬೇಕಾ? ನಮಗೆ ದುಡ್ಡು ಬೇಕು, ಮನೇನು ಬೇಕು. ಯಾಕೆ ಬೇಡ ನಮಗೆ? ನಾವು ಏನ್ ತಿನ್ನಕ್ಕೆ ಆಯ್ತದ? ನಾವ್ ಇಲ್ಲಿ ಮಣ್ಣು ತಿನ್ಕೊಂಡು ಬಿದ್ದಿರೋದ. ಈಗ ಕುರುಬರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು ಅಂತ ಇದ್ ಮಾಡ್ತಾವ್ರೆ, ಎಲ್ಲ ಮಾಡ್ತಾವ್ರೆ. ನಮಗೆ ಇಲ್ಲಿ ಏನಿಲ್ಲ ನಾವು ಸೇರಿಸ್ಕೊಳಕ್ಕೆ. ಇವಾಗ ನೀವು ಆಲ್ರೆಡಿ ಎಷ್ಟಿ ಇದ್ದೀರಾ ನೀವು? ಅದ್ರಲ್ಲಿ ನೀವು ಏನು ಕೊಡ್ತಾ ಇದ್ದೀರಿ? ನಮಗೆ ಏನು ಕೊಡಂಗೆ ಇಲ್ಲ ಅದರಲ್ಲಿ. ಆಡಿಲ್ಲ ಎಷ್ಟು ಜನ ಇದ್ದಾರೆ ಅದಂಗೆಲ್ಲ ನೀವು ಮನೆ ಜನ ಬೇಕಲ್ಲ. ಜನ ಇದ್ದೇನೆ ಅವ್ರಿಗೆ, ಜನ ಬೇಕಾದ್ರೆ. ನಂಗೆಲ್ಲ ಕಾಡು ಒಳಗೆ ನಿಂತಿರೋದು, ಊರು ಒಳಗೆ ಕಾಣಿ. ನಂಗೆಲ್ಲ ಕಾಡು ಒಳಗೆ ನಿಂತಿರೋದು, ಕಾಡು ಒಳಗೆ ನಿಂತು ನಾವು ಕಾಡು ಒಳಗೆ ಮಾತಾಡ್ತೀವಿ. ಯಾರೋ ಪುಣ್ಯಾತ್ಮ ಬಂದವ್ರಿಗೆ ನಗ ಕಾಡು ಒಳಗೆ ಕುರುಬಾರ ತಕ್ಕ ಬಂದವ್ರಿಗೆ ಅವರಿಗೆ ನಂಗೆ ಹೆಸರನೆ ಮಾಡ್ತಾ ಅವ್ರಿಗೆ ಯಾನ ಕೊಡ್ತಾರೆ, ಯಾನ ಬಿಡ್ತಾರೆ ಅಂತ ಇಷ್ಟ ಮಾಡ್ತಾ ಅವ್ರಿಗೆ. ನಿಮ್ಗೆ ಎಸ್ಟಿ ಆಗೋದ್ರಿಂದ ಸರ್ಕಾರದಿಂದ ನಿಮ್ಗೆ ಯಾವ ಸವಲತ್ತು? ಯಾವ ಸೌಲಭ್ಯ ಕೊಡಲ್ಲ. ದುಡ್ಡು ಬಂದ್ರೆ ದುಡ್ಡು ಗೌರ್ಮೆಂಟ್ ಕೊಡ್ತಾರೆ. ಈಗ ಸಬ್ಸಿಡಿ ಎಲ್ಲ ಸಿಗುತ್ತಲ್ಲ, ಯಾವ ಸಬ್ಸಿಡಿ ಸಿಕ್ಕಲ್ಲ ನಂಗೆ. ಅದು ಗೌರ್ಮೆಂಟ್ ಇಂದ ಎಸ್ಟಿ ಆದ್ರೆ ಒಳ್ಳೆ ಸಬ್ಸಿಡಿ, ಮನೆಗಳು ಕೂಡ ಇಲ್ಲಿಗೆ ಯಾವನು ತಿರುಗಿ ಬಂದು ಮಕ ಕೂಡ ತೋರ್ಸಲ್ಲಿ. ಅವನ ಟೈಮಿಗೂ ಓಡಿ ಬರ್ತಾನೆ. ಓಟಿಗೆ ಬಂದ್ರೆ ಇವತ್ತು ಈ ಸತಿ ಬಂದರೆ ಬರ್ಕಡ್ಲೆ ಏಟವನಾಗ. ನಿಮ್ ಸಂಘಟನೆ, ನಿಮ್ ಸಮಾಜ ಸಂಘಟನೆಗಳು ಯಾವ ಬಂದಿಲ್ವಾ? ಯಾವ್ದು ಇಲ್ಲ ಸರ್, ಬಂದಿಲ್ಲ. ಬೆಂಗಳೂರಿಲ್ಲ ನಾಯಕರುಗಳು, ಲೀಡರ್ಗಳು ಯಾರು ಬಂದು ನೋಡಿಲ್ಲ. ನೀವೇ ಬಂದಿರೋದು ಇಲ್ಲಿಗೆ ಮಾತ್ರ. ಕುರುಬ ಸಮುದಾಯದ ಮಠಗಳಾದಂತ ಕಾಗಿನೆಲೆ ಗುರುಪೀಠ ಸ್ವಾಮಿಗಳು ಯಾರು ಬಂದಿಲ್ಲ. ಯಾರು ಬಂದಿಲ್ಲ ಈ ಕಡೆ. ಇವತ್ತವರೆಗೂ ನಿಮ್ನ ಭೇಟಿ ಮಾಡಕ್ ಬಂದಿಲ್ಲ. ನಮ್ಮ ಹತ್ರ ಯಾರು ಬಂದಿಲ್ಲ. ನೀವೇ ಬಂದಿರೋದು ಇಲ್ಲಿಗೆ. ಅವತ್ತು ಬಂದು ಹೋಗಿದ್ದು, ಇವತ್ತು ಬಂದಿರೋದು ನೀವೇ. ಯಾರು ಬಂದಿಲ್ಲ ಇಲ್ಲಿಗೆ. ಸರ್ಕಾರದ ಒಂದು ಸೌಲಭ್ಯಗಳು ಸಿಗುವುದು ಅತ್ಯಂತ ಕನಿಷ್ಠವಾದ, ವಿರಳವಾಗಿಬಿಟ್ಟಿದೆ. ಇವರ ಒಂದು ಕಷ್ಟವನ್ನು ಕೇಳಲಿಕ್ಕೆ ಕುರುಬ ಸಮುದಾಯದ ಸಂಘಟನೆಗಳು ಹಾಗೂ ಸ್ವಾಮೀಜಿಗಳು ಮತ್ತು ಸಮುದಾಯದಲ್ಲಿರುವಂತಹ ರಾಜಕೀಯ ಮುಖಂಡರು ಮತ್ತು ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಕುರುಬ ಸಮುದಾಯದ ಜನಪ್ರತಿನಿಧಿಗಳು ಇವರ ಬಳಿ ಹೋಗಿ ಅವರ ಕಷ್ಟವನ್ನು ಅರಿತುಕೊಂಡು ಅವರಿಗೆ ಸಹಾಯ ಮಾಡಬೇಕಾಗಿದೆ. ಅಷ್ಟೇ ಅಲ್ಲದೆ, ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಸ್ಟಿ ಪಟ್ಟಿಯಲ್ಲಿ ಒಬ್ಬರು ಕೂಡ ಕುರುಬ ಸಮುದಾಯದ ಶಾಸಕರಿಲ್ಲ. 15 ಕ್ಷೇತ್ರಗಳು
ಎಸ್ಟಿಗೆ ಮೀಸಲಾಗಿವೆ. ಕರ್ನಾಟಕದಲ್ಲಿ 15 ಎಸ್ಟಿ ಮೀಸಲಾತಿ ಕ್ಷೇತ್ರಗಳಿದ್ದಾವೆ. ಆದರೆ ಆ ಎಸ್ಟಿ ಪಟ್ಟಿಯಲ್ಲಿ 50 ಜಾತಿಗಳಿದ್ರೂ ಕೂಡ ಕರ್ನಾಟಕದ ಒಂದು ಸಮುದಾಯ ಮಾತ್ರ 15 ಕ್ಷೇತ್ರಗಳಲ್ಲಿ ಪ್ರತಿ ಚುನಾವಣೆಯಲ್ಲಿ ವಿನ್ ಆಗ್ತಾ ಇದೆ. ಆದರೆ ಇಲ್ಲಿವರೆಗೂ ಕಾಡು ಕುರುಬ, ಜೇನು ಕುರುಬರು ಇನ್ನುವರೆಗೂ ಯಾರು ಕೂಡ ಒಬ್ಬರೇ ಒಬ್ರು ಶಾಸಕರಾಗಿಲ್ಲ. 15 ಕ್ಷೇತ್ರಗಳಲ್ಲಿ ಒಬ್ಬರೇ ಒಬ್ರು ಜೇನು ಕುರುಬ ಸಮುದಾಯದವರು ಇಲ್ಲ, ಕಾಡು ಕುರುಬ ಸಮುದಾಯದವರು ಕೂಡ ಶಾಸಕರಿಲ್ಲ. ಆದ್ದರಿಂದ ಸಮುದಾಯ ಮತ್ತು ಸಮುದಾಯದ ಮುಖಂಡರು ಇವರ ಕಷ್ಟವನ್ನು ಕೇಳಿ ಅವರಿಗೆ ಸಹಾಯ ಮಾಡಬೇಕಾಗಿದೆ. ಅದರ ಜೊತೆಗೆ ಇದನ್ನು ಕೂಡ ಮಾಡಬೇಕಾಗಿದೆ. ಸಮುದಾಯದ ರಾಜಕೀಯ ಮುಖಂಡರು, ಸಂಘಟನೆಗಳು, ವಿಶೇಷವಾಗಿ ಸ್ವಾಮೀಜಿಯವರು 4 ಪೀಠಗಳೇನಿದ್ದಾವೆ ನಮ್ಮ ಸಮುದಾಯದವು, ಆ ಪೀಠಗಳು ಕೆಲಸ ಮಾಡಬೇಕಾಗಿದೆ. ಇವರ ಒಂದು ಕಷ್ಟವನ್ನು ಅರ್ಥಕೊಂಡು ನೋಡಿ, ಇವರ ಒಂದು ಕಷ್ಟವನ್ನ ಕೇಳಲಿಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ವಿಶೇಷವಾಗಿ ಇನ್ನೂ ಹೆಚ್ಚಿಗೆ ಹೇಳೋದಾದ್ರೆ ಅಧಿಕಾರಿಗಳು ಕೂಡ ಅಲ್ಲಿಗೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅಲ್ಲಿಗೆ ಬರಲಿಕ್ಕೆ. ಇದು ಕೂಡ ಒಂದು ಸಮುದಾಯ, ಜೇನು ಕುರುಬ ಮತ್ತು ಕಾಡು ಕುರುಬ ಸಮುದಾಯ ಹಿಂದುಳಿಯುವಿಕೆಗೆ ಪ್ರಮುಖ ಕಾರಣ ಆಗಿದೆ. ಈಗಲಾದರೂ ಕೂಡ ಇವರ ಒಂದು ಕಷ್ಟವನ್ನ ನಮ್ಮ ಒಂದು ಸಾಮಾಜಿಕ ಜಾಲತಾಣ ಮೂಲಕ ತಿಳಿಸಬೇಕಾದದ್ದನ್ನು ನಾವು ತಿಳಿಸಿದ್ದೇವೆ. ಈಗಲಾದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂಥ ಕುರುಬ ಸಮುದಾಯದ ಸಂಘಟನೆಗಳು, ಮಠಗಳು ಇವರ ಒಂದು ಜೀವನಕ್ಕೆ ಊರುಗೋಲಾಗಿ ನಿಲ್ತವೆ ಅಂತ ಒಂದು ಆಶಾದಾಯಕ ಭಾವನೆ ಅವರು ಹೊಂದಿದ್ದಾರೆ. ಏನಾಗುತ್ತೆ ನೋಡೋಣ. ನಿಮ್ಮ ಒಂದು ಸಹಕಾರ ಹಿಂದುಳಿದ ಒಂದು ಬುಡಕಟ್ಟು ಸಮುದಾಯವಾಗಿರತಕ್ಕಂಥ ಜೇನು ಕುರುಬ, ಕಾಡು ಕುರುಬರಿಗಿರಲಿ. ನಮಸ್ಕಾರ, ಧನ್ಯವಾದಗಳು.